ಹಲೋ ಗೈಸ್, ವೆರಿ ಗುಡ್ ಈವ್ನಿಂಗ್. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡೋಣ ಅಂತ ಮತ್ತೊಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ಐ ಹ್ಯಾವ್ ಬೀನ್ ವಿಸಿಟೆಡ್ ಫಾರ್ ಕ್ರಿಕೆಟ್ ಟೂರ್ನಮೆಂಟ್. ಸೊ ಅದರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಜಸ್ಟ್ ವೈಲ್ ರನ್ನಿಂಗ್, ಬ್ಯಾಟಿಂಗ್ ಆ್ಯಂಡ್ ರನ್ನಿಂಗ್, ಸೊ ಐ ಫೆಲ್ ಡೌನ್ ಆ್ಯಂಡ್ ಬಿದ್ದಿದ್ದು ಹೊಡ್ತಾ ಹೆಂಗೆ ಅಂದರೆ 2-3 ರೌಂಡ್ ತಿರುಗಿ ಬಿದ್ದುಬಿಟ್ಟಿದ್ದೀನಿ. ಸೊ ಆ ತಿರುಗಿ ಬೀಳೋ ಹೊಡೆದಲ್ಲಿ ಏನಾಗಿದೆ, ಬ್ಯಾಟ್ ರೈಟ್ ಹ್ಯಾಂಡಲ್ಲಿ ಇತ್ತಲ್ಲ, ಅದನ್ನು ಬಿಡಲಿಲ್ಲ ಅದು. ಸೊ ಅದು ಹೀಟ್ ಆಫ್ ದ ಮೂಮೆಂಟು, ಆ ಮೂಮೆಂಟಮಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಏನಾಗಿದೆ, ಕೈಗೆ ಇಲ್ಲಿ ಈ ಪೋರ್ಷನ್ ಇದೆ, ಈ ಪೋರ್ಷನ್ಗೆ ಸರಿ ಏಟಾಗ್ಬಿಟ್ಟು ನನ್ನ ಈ ಉರಿಸ್ಟ್ನ ಈ ಸೈಡ್ ಇರೋ ಮೂಳೆಯಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿದೆ. ದೆನ್ ದೇರ್ ಇಸ್ ಅ ಜಾಯಿಂಟ್, ಒಂದು ಏನು ಲಿಗಾಮೆಂಟ್ ಅಂತ ಬರುತ್ತೆ, ಆ ಲಿಗಾಮೆಂಟು ಕ್ರ್ಯಾಕ್ ಆಗಿದೆ. ಅಂದರೆ ಇದು ಇಲ್ಲಿ 2 ಬೋನ್ ಬರುತ್ತೆ, 2 ಬೋನ್ನ ಜಾಯಿಂಟ್ ಮಾಡಿಟ್ಕೊಂಡಿರುತ್ತೆ, ಆ ಲಿಗಾಮೆಂಟ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ. ಸೊ ಐ ವಿಲ್ ಬಿ ಟೇಕಿಂಗ್ ರೆಸ್ಟ್ ಫ್ರಮ್ ಪಾಸ್ಟ್ 3 days. ಗೊತ್ತಿಲ್ಲ ಇನ್ನೂ ಏನು ಅಪ್ಡೇಟು, ದೇವರೇ ಗೊತ್ತಾಗ್ತಾ ಇಲ್ಲ. ರೈಟ್ ಹ್ಯಾಂಡ್ ಅಂತೂ ಕಂಪ್ಲೀಟ್ಲಿ ನಲ್ ಥರ ಆಗ್ಬಿಟ್ಟಿದೆ, ಅಂದರೆ ಯೂಸ್ ಮಾಡೋಕ್ಕಾಗದೇ ಇರೋಂಗಾಗಿದೆ. ಸೊ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್, ನೋ ಇಶ್ಯೂ ಇನ್ ದಟ್. ಬಟ್ ಸೊ ಏನಿದೆ, ಇದು ರಿಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಐ ಕ್ಯಾನಾಟ್ ಬೆಂಡ್, ಐ ಕ್ಯಾನಾಟ್ ಡೂ ದಿಸ್ ಟ್ರಾನ್ಸಾಕ್ಷನ್ಸ್ ಅಲಾಂಗ್ ವಿತ್ ರೊಟೇಷನ್. ಸೊ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗ್ಬಿಟ್ಟು ಜಸ್ಟ್ ಆಸ್ ಆಫ್ ನೌ ಐ ಹ್ಯಾವ್ ವೇರಿಂಗ್ ದಿಸ್ ರಿಸ್ಟ್ ಪ್ಲಿಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಫುಲ್ ಮೆಟಲ್ ರಾಡ್ ಬರುತ್ತೆ ಇಲ್ಲಿ ತನಕ. ಸೊ ವಿಲ್ ನಾಟ್ ಅಲೋ ಮೀ ಟು ಬೆಂಡ್ ಡೌನ್. ಸೊ ಈ ಸಿಚುವೇಶನ್ ಇದ್ದೀನಿ. ಸೊ ಈ ಅಪ್ಡೇಟ್ ಕೊಡೋಣ ಅಂತ ಮಾಡಿದೆ. ದಯವಿಟ್ಟು ನೀವೇನಾದ್ರು ಕ್ರಿಕೆಟ್ಗೆ ಆಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಆಡಿ. ಮತ್ತೆ ಪ್ಲಸ್ ಹೂ ಆಲ್ ಆರ್ ರೈಡರ್ಸ್, ಸೊ ಯಾರು ಬೈಕ್ನ ರೈಡ್ ಮಾಡ್ತೀರಾ ಎವ್ರಿ ಡೇ, ಸೊ ದಯವಿಟ್ಟು ನಿಮಗೂ ಒಂದು ಸಜೆಷನ್ ಕೊಡ್ತೀನಿ, ದಯವಿಟ್ಟು ಗ್ಲೌಸ್ ಯೂಸ್ ಮಾಡಿ. ವಿತ್ ರಿಸ್ಟ್ ಪ್ರೊಟೆಕ್ಷನ್ ಇದ್ರೂ ಫೈನ್, ಅದರ್ವೈಸ್ ಅಟ್ಲೀಸ್ಟ್ ನಾರ್ಮಲ್ ಗ್ಲೌಸ್ ಆರು ಹಾಕ್ಕೊಳ್ಳೋಕೆ ಯೂಸ್ ಮಾಡ್ರಪ್ಪ. ಯಾಕಂದರೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಇದು ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಲೈಫ್ ಲಾಂಗ್ ಯು ಹ್ಯಾವ್ ಟು ಸಫರ್. ಯು ಕ್ಯಾನಾಟ್ ಲಿಫ್ಟ್ ಎನಿಥಿಂಗ್ ಬಿಕಾಸ್ ಎವ್ರಿಥಿಂಗ್ ಈಸ್ ಇಂಟರ್ಕನೆಕ್ಟೆಡ್ ವಿತ್ ದಿಸ್ ರಿಸ್ಟ್ ಜಾಯಿಂಟ್. ಸೊ ಅದು ತುಂಬ ಇಂಪಾರ್ಟೆಂಟ್ ಅನಿಸ್ತು, ನಿಮಗೆ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ನಾನು ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅನಿಸ್ತು ನಿಮ್ಮ ಹತ್ರ. ಸೊ ಐ ಆಮ್ ಶೇರಿಂಗ್ ದಿಸ್. ಸೊ ಆಸ್ ಆಫ್ ನೌ ನನಗೆ ಆಸ್ ಪರ್ ಡಾಕ್ಟರ್ ಸಜೆಷನ್ ಸಿಮೆಂಟ್ದು ಪ್ಲಾಸ್ಟರ್ ಹಾಕಬೇಕಿತ್ತು. ಡ್ಯೂ ಟು ಸಮ್ ಅದರ್ ರೀಸನ್ಸ್ ವಿ ರಿಕ್ವೆಸ್ಟೆಡ್ ಹಿಮ್ ಫಾರ್ 1 week ವಿಲ್ ಪುಟ್ ದಿಸ್. ಸೊ ಅಂತ ಹೇಳ್ಬಿಟ್ಟು ಬೇರೇನು ಕೆಲಸ ಇತ್ತು, ಹಂಗಾಗ್ಬಿಟ್ಟು ನಾನು ಕಂಪ್ಲೀಟಾಗಿ ಹ್ಯಾಂಡ್ ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಓನ್ಲಿ ಐ ಆಮ್ ವೇರಿಂಗ್ ದಿಸ್ 24/7. ಹೆಂಗೆ ಸಿಮೆಂಟ್ ಪ್ಲಾಸ್ಟರ್ ಹಾಕ್ತಾರೋ ಹಾಗೆ ವೇರ್ ಮಾಡಿಕೊಂಡೇ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಲ್ಮೋಸ್ಟ್ ಇವತ್ತು ಎಷ್ಟು ಸ್ಯಾಟರ್ಡೆ ಆಗಿದ್ದು, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 4 days ಆಯಿತು. ಸ್ಟಿಲ್ ಐ ಹ್ಯಾವ್ ಗೆಟ್ ಪೇನ್ ವೈಲ್ ಐ ಆಮ್ ಟ್ರೈಯಿಂಗ್ ಟು ಡೂ ಸಮಥಿಂಗ್, ಬಟ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಬಟ್ ವೈಲ್ ಫೋಲ್ಡಿಂಗ್ ದ ಹ್ಯಾಂಡ್ಸ್ ಇಟ್ ಸೆಲ್ಫ್, ನನ್ನ ಈ ಪಿಂಕಿ ಫಿಂಗರ್ ಆ್ಯಂಡ್ ದಿಸ್ 2 fingers ಐ ಆಮ್ ಫೈಂಡಿಂಗ್ ವೆರಿ ಮಚ್ ಡಿಫಿಕಲ್ಟಿ ಟು ಫೋಲ್ಡ್. ಸೊ ಈ 3 ಬೆರಳಲ್ಲಿ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. ಐ ಆಮ್ ಟ್ರೈಂಗ್ ಟು ಫೋಲ್ಡ್ ದೀಸ್ ಆ್ಯಂಡ್ ಲಾಸ್ಟ್ ಪಿಂಕಿ ಫಿಂಗರ್ ಐ ಆಮ್ ಗೆಟಿಂಗ್ ಪೇನ್. So still I think 4 days, 3 more days to go. After 3 days I have to revalidate these things with the doctor consultation and ನೋಡಬೇಕು ಯಾವಾಗ ನಾ ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ದೇವರೇ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಫಾರ್ ಅ ಸೇಕ್ ಆಫ್ ಹೆಲ್ಪಿಂಗ್ ಯು ಆಲ್, ಇನ್ಫಾರ್ಮಿಂಗ್ ಯು ಆಲ್ ಫಾರ್ ದ ಟೇಕಿಂಗ್ ಕೇರ್ ಆಫ್ ಸೇಫ್ಟಿ. ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ದಿಸ್ ವಿಡಿಯೋ. ನೋಡೋಣ ಮುಂದೆ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಅದನ್ನು ಕೊಡ್ತೀನಿ. ತುಂಬ ಕಷ್ಟ ಆಗುತ್ತೆ ಗೈಸ್, ತುಂಬ ಕಷ್ಟ ಆಗುತ್ತೆ. ಒನ್ ಹ್ಯಾಂಡೆಡ್ ಇಟ್ಸ್ ನಾಟ್ ಈಸಿ ಟಾಸ್ಕ್ ಫಾರ್ ಎನಿ ಒನ್ ಟು ಡೂ ದ ಜಾಬ್. ಅದು ರೈಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ಆದರೆ ಓಕೆ, ಸಮ್ ಹೌ ಯು ಕ್ಯಾನ್ ಡೂ, ಬಿಕಾಸ್ ಯೂಶ್ವಲಿ ಏನು ಮಾಡ್ತೀರ, ಲೆಫ್ಟ್ ಹ್ಯಾಂಡಲ್ಲಿ ಯಾರು ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಟ್ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ ಸಪೋರ್ಟಿಂಗ್ ಆರ್ ಡೂಯಿಂಗ್ ಸಮ್ ಅರೌಂಡ್ 40% ಆಫ್ ಟಾಸ್ಕ್ ಅಂತ ಅಂದ್ಕೊಳ್ಳಿ. ಬಟ್ 60 to 80% we will be using right hand if you are a right hander. So 60 to 80% versus 40%, ದಟ್ಟು ಯಾವಾಗ ಯೂಸ್ ಮಾಡ್ತಿದ್ವಿ, ಯಾವಾಗ
ಸಪೋರ್ಟ್ ಬೇಕು, ಎರಡೂ ಕೈ ಬೇಕು, ಸಪೋರ್ಟ್ ಬೇಕು. ಏನಾದ್ರು ಎತ್ತಕ್ಕೆ, ಏನಾದ್ರು ಗಾಡಿ ಓಡಿಸೋಕ್ಕಾರು ಆಗಿರ್ಬೋದು, ಡ್ರೈವಿಂಗ್ ಮಾಡ್ಬೇಕಾದ್ರು only that time you will be using left hand, and most of the time will not use for very very less percentage. ಸೊ ನಂಗೆ ಏನಾಗಿದೆ, ರೈಟ್ ಹ್ಯಾಂಡ್ ಆಗಿರೋದ್ರಿಂದ ಎಲ್ಲದೂ ಲೆಫ್ಟ್ ಹ್ಯಾಂಡಲ್ಲೇ ಐ ಹ್ಯಾವ್ ಟು ಡೂ ದ ಥಿಂಗ್ಸ್, ಟು ಮ್ಯಾನೇಜ್ ಮೈ ಸೆಲ್ಫ್, ಎವ್ರಿಥಿಂಗ್ is getting very much difficult. So only I am again pointing out you guys, please wear helmets, please wear safety gears ಅಂತ ಹೇಳ್ಬೋದು, which includes everything. Most importantly, please wear full face helmets and along with the gloves. ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್. once you till you get something like this, you will not come to know what is the importance of gloves. ಸೊ ಇದೊಂದು ಇಂಪ್ಯಾಕ್ಟ್ ಆದ್ರ ಮೇಲೆ ಸ್ವಲ್ಪ ಟೇಕ್ ಕೇರ್ ಮಾಡಬೇಕಲ್ವ, ನಾವು ರೈಟ್ ಹ್ಯಾಂಡ್ ರಿಸ್ಟ್ನ ಟೇಕ್ ಕೇರ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಹ್ಯಾವಿಂಗ್ ಸಮ್ ಸಪೋರ್ಟ್. ಸೊ ವೆದರ್ ರೈಡ್ ಮಾಡಬೇಕಾದ್ರೂ ಅಷ್ಟೇ, ಸ್ವಲ್ಪ ಸಪೋರ್ಟ್ ಇದ್ರೆ ನೀವು ಸ್ವಲ್ಪ ಟ್ವಿಸ್ಟು ಮೇಲೆ ಕೆಳಗೆ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ. ಬಟ್ ಆಸ್ ಆನ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ಮೈ ಲೆಫ್ಟ್ ಹ್ಯಾಂಡ್. So only I'm going to get new gloves after this solves down. ನೋಡೋಣ, ಫರ್ದರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇದೇ ಚಾನಲಲ್ಲಿ. ನೀವೇನಾದ್ರು ಹೊಸ ವ್ಯೂವರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.